ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಬರುವಂತಹ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ತಿರದಲ್ಲಿ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇದಾಗಿದೆ. ಈ ಪ್ರಾಪರ್ಟಿ BSK 6 ಸ್ಟೇಜ್ BDA ಪ್ರಾಪರ್ಟಿ ಆಗಿದ್ದು ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿಲಿ ಒಂದು ವಿಶೇಷತೆ ಏನು ಅಂದ್ರೆ ಟೆರೆಸ್ ವರ್ಗೂ ಕೂಡ ನಮಗೆ ಸ್ಟೇರ್ ಕೇಸ್ ನ ಯೂಸ್ ಮಾಡಿರೋದ್ರಿಂದ ಗಾರ್ಡನ್ ಗೆ ಏಳ್ ಮಾಡ್ತಿದ್ ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಕೊಂಡ್ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಈ ಬಿಲ್ಡಿಂಗ್ ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಈಸ್ಟ್ ಮೈನ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್. ಫ್ರಂಟ್ ಆಫ್ ರೋಡ್ ಬಂದ್ಬಿಟ್ಟು ನಮಗೆ 25 ಅಡಿಗಳ ಟಾರ್ ರೋಡ್. ಮೇನ್ ಗೇಟ್ ನೋಡಬಹುದು ಫುಲ್ ಕವರ್ಡ್ ಆಗಿದೆ. ಪಾರ್ಕಿಂಗ್ಗೋಸ್ಕರ ಈ ಗೇಟು, ಮಾಮೂಲಿ ಮ್ಯಾನ್ಯಲ್ ಓಡಾಡೋಕೆ ಈ ಗೇಟ್ ಯೂಸ್ ಮಾಡಿದ್ದಾರೆ. MS ಗೇಟ್ ಜೊತೆಗೆ ಫೆಂಡ್ರಾಮೆಟಿಕ್ ಶೀಟ್ ಯೂಸ್ ಮಾಡಿರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಮಗೆ ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ನಮಗೆ ಸ್ಟ್ರಕ್ಚರ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಅಲ್ಲಿ ನೋಡಬಹುದು WPC ಡೋರ್ ಗಳು ಕೂಡ ನಮಗೆ ಯೂಸ್ ಮಾಡ್ಬಿಟ್ಟಿದ್ದಾರೆ. ಅದು ಬಂದ್ಬಿಟ್ಟು ನಮಗೆ ಸಿಟ್ಟಿಂಗ್ ಏರಿಯಾ ಬರುತ್ತೆ. ಈ ಪ್ರಾಪರ್ಟಿ ವಿಶೇಷತೆ ಏನು ಅಂದ್ರೆ ಟಾಪ್ ವರ್ಗೂ ಕೂಡ ನಮಗೆ ಸ್ಟೇರ್ ಕೇಸ್ ಮತ್ತೆ ಸ್ಟೇರ್ ಕೇಸ್ ರೂಮ್ ನ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ನಾವು ಟಾಪ್ ವರ್ಗೂ ಕೂಡ ನಾವು ಹೋಗ್ಬೋದು ಅಂತ ಪ್ರಾವಿಷನ್ ಮಾಡಿರುವಂತದ್ದು ಈ ಮನೆಗೆ ವಿಶೇಷತೆ ಇರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ರೋಡ್ ನೋಡ್ಬೋದು ಟಾರ್ ರೋಡ್ ಆಗಿದೆ. ಕಾವೇರಿ ವಾಟರ್ ಮತ್ತೆ ಡ್ರೈನೇಜ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ಲು ಕವರ್ಡ್ ಆಗಿರೋಂಥ ಮನೆಗಳು, ನಮಗೆ ಒಳ್ಳೆ ಡೆವಲಪ್ ಆಗಿರೋಂಥ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಮತ್ತೆ ಮೆಟ್ರೋಗೂ ಅಷ್ಟೇ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ಕಾರ್ ಪಾರ್ಕಿಂಗು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಒಂದು ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಇದೆ. ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು ಈ ಕಾರ್ ಪಾರ್ಕಿಂಗ್ ಅಲ್ಲಿ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು MS ಗೇಟ್ ಅಲ್ಲಿ ಕೂಡ ಗೇಟ್ ಪ್ರಾವಿಷನ್ ನ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ 3 ಟ್ಯಾಪ್ ಗಳ ಜೊತೆಗೆ ಒಂದು ಪ್ರಾವಿಷನ್ ಇರುವಂತದ್ದು ಈ ಪೋರ್ಷನ್ ಅಲ್ಲಿ. ಜೊತೆಗೆ ಒಂದು 2x4 ವೆಟ್ರೋಫಿಟಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಸ್ಟ್ರಕ್ಚರ್ ಬಂದ್ಬಿಟ್ಟು ನಮಗೆ ಕಾರ್ ಪಾರ್ಕಿಂಗ್ ಬರುತ್ತೆ. ಗೇಟ್ ಅಂತೂ ಅದು ಬಿಡ್ತಾ ಒಳ್ಳೆ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಇನ್ನ ಪೆಂಡಿಂಗ್ ಇದೆ. ವರ್ಕ್ ನ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇನ್ನ ಈ ಮನೆ ಕನ್ಸ್ಟ್ರಕ್ಷನ್ ಅಲ್ಲಿ ಇನ್ನ ನಡೀತಾ ಇದೆ. ವಿತಿನ್ ನಮ್ಗೆ ಇನ್ನೊಂದು 10 ಡೇಸ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗುವಂತ ರೇಂಜ್ ಅಲ್ಲಿ ಈ ಮನೆ ಇರುವಂತದ್ದು. ಈ ಸ್ಟೇರ್ಕೇಸ್ ಕೆಳಗಡೆ ಇಲ್ಲಿ ನಮಗೆ UPS ಪಾಯಿಂಟ್ ನ ಪ್ರಾವಿಷನ್ ಮಾಡಿರುವಂತದ್ದು. ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ರೆಂಟಲ್ ಗೆ ಕೊಟ್ಟರೆ ಆರಾಮಾಗಿ 5000 ಎಕ್ಸ್ಪೆಕ್ಟ್ ಮಾಡಬಹುದು ಈ ಲೊಕೇಶನ್ ಅಲ್ಲಿ ಈ ಮನೆಗೆ. ಅಂತ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮನೆ ಒಳಗಡೆ ಎಂಟರ್ ಆಗಿದ ತಕ್ಷಣ ಹಾಲು, ಒಂದು ಕಿಚನ್ ಸ್ಲಾಬ್ ಜೊತೆಗೆ ಮಾಡ್ಯುಲರ್ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೇನು ಸಿಮೆಂಟ್ ಫ್ಲೋರಿಂಗ್ ಏನು ವಾಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಮಗೆ 2x4 ವೆಟ್ರೋಫಿಟಲ್ಸ್ ನ ಹಾಕೊಡ್ತಾರೆ. ಮೇಲ್ಗಡೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಹಾಲು ಅಂಡ್ ಕಿಚನ್ ಕಮೆಂಡ್ ಇರುವಂತದ್ದು. ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಈ ಕಾಮನ್ ಬಾತ್ರೂಮ್ ಅಲ್ಲಿ ಅಷ್ಟೇ 2x4 ವೆಟ್ರೋಫಿಟಲ್ಸ್, ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಿಂಡೋ ಪ್ರಾವಿಷನ್ ಎಲ್ಲ ಮಾಡಿರುವಂತದ್ದು. ಈ ಮನೆಗೂ ಕೂಡ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಜಸ್ಟ್ ಒಂದು ಸರ್ವೆಂಟ್ ರೂಮು, ಇಲ್ಲಾಂದ್ರೆ ಆಫೀಸ್ ರೂಮ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು, ಇಲ್ಲಾಂದ್ರೆ ರೆಂಟಲ್ಗೂ ಕೂಡ ನಾವು ಬಿಡ್ಕೋಬಹುದು. ಅಂತ ಪ್ರಾವಿಷನ್ ಕೆಳಗಡೆ ಕಾರ್ ಪಾರ್ಕಿಂಗ್ ಅಪೋಸಿಟ್ ಅಲ್ಲಿ ಮಾಡಿರುವಂತದ್ದು. ಈ ಕಡೆ ಪಿಲ್ಲರ್ ಎಲ್ಲ ನಮಗೆ ಪ್ರಾವಿಷನ್ಗೆ ನೋಡಿ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಮೆಟ್ರೋ ಹತ್ರನೇ ಬರುವಂತದ್ದು. ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಹೋಗುವಂತ ಸ್ಟೇರ್ ಕೇಸು ಲಪತ್ರ ಆಂಟಿಸ್ಕೇಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಿತ್ ಬಾರ್ಡರ್ ಗಳಿಗೆ ಕೂಡ ಒಂದು ಬ್ಲಾಕ್ ಕಲರ್ ಮಿಕ್ಸ್ ಆಗಿರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. 2 ಸೈಡ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಟಾಪ್ ಅಲ್ಲಿ ನೋಡಬಹುದು WPC ವರ್ಕ್ ವಿತ್ LED ಲೈಟ್ ಜೊತೆಗೆ ವಾಲ್ಗಳಿಗೆ 2x4 ವೆಟ್ರೋಫೈಟ್ ಜೊತೆಗೆ ಈಸಿ ಮೇಂಟೆನೆನ್ಸ್ ಗೋಸ್ಕರ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಎಲಿವೇಶನ್ ಕೂಡ ನಮಗೆ ತುಂಬಾನೇ ಚೆನ್ನಾಗಿದೆ. ಇದು ಬಂದು ಮೈನ್ ಡೋರ್ ಇರೋ ಅಪೋಸಿಟ್ ಅಲ್ಲಿ ಕಾರಿಡಾರ್. ಆ ಪೊಸಿಷನ್ ಅಲ್ಲಿ ಕೂಡ ನಮಗೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ತುಳಸಿ ಪಾಟ್ ಆಗ್ಲಿ ಏನಾದ್ರು ಗಿಡಗಳಾದ್ರೂ ಕೂಡ ನಾವು ಇಟ್ಕೊಬಹುದು. ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ವಿತ್ ಸ್ಟ್ರಕ್ಚರ್ ಜೊತೆಗೆ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಔಟರ್ ಲೊಕೇಶನ್ ನೋಡ್ಬೋದು. ತುಂಬಾ ಮನೆಗಳು ರೆಡಿ ಆಗಿ ನಿಂತಿರೋದು. ಎಲ್ಲಾ ಮನೆಗಳನ್ನ ಅಬ್ಸರ್ವ್ ಮಾಡಬಹುದು ವೀಕ್ಷಕರೇ. ಎಲ್ಲ ನಮಗೆ ಡೂಪ್ಲೆಕ್ಸ್ ಹೌಸ್, 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ವೀಕ್ಷಕರೇ, ಈಗ ಮೈನ್ ಡೋರ್ ನ ನೋಡಬಹುದು. ಮೈನ್ ಡೋರ್ ವಾಸ್ಕಲ್ ಬಂದ್ಬಿಟ್ಟು ನಮಗೆ 4x9 ನನ್ನ ಕೈ ಸೈಜ್ಗಿರೋ ಅಷ್ಟು ವಾಸ್ಕಲ್ನ ಯೂಸ್ ಮಾಡಿದ್ದಾರೆ. ಟೀ ಕುಡ್ ಯೂಸ್ ಮಾಡಿರುವಂತದ್ದು. ಮನೆಗೆಲ್ಲ ಯೂಸ್ ಮಾಡಿರೋದಲ್ಲ, ನಮಗೆ ಟೀ ಕುಡ್ ಯೂಸ್ ಮಾಡಿರುವಂತದ್ದು. ಈ ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ.
ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಇರುವಂಥದ್ದು. ಇನ್ನು ನಮಗೆ ವರ್ಕ್ ನಡೀತಾ ಇದೆ ನೋಡಿ, ಪಾಲಿಶ್ ವರ್ಕ್ ನಡೀತಾ ಇದೆ. ಈ ಫ್ರೇಮ್ ಪಾಲಿಶ್ ಮಾಡ್ತಾ ಇದ್ದಾರೆ. ಈ ಫ್ರೇಮ್ ಎಲ್ಲಿಗೆ ಅಂತ ನಾನು ತೋರಿಸ್ತೀನಿ. ಈ ಪೋರ್ಷನ್ ನೋಡ್ಬೋದು, ಈ ರಾಡ್ಗಳೆಲ್ಲ ಬಂದ್ಬಿಟ್ಟು ನಮಗೆ SS ರಾಡ್ಗಳು ಹಾಕಿರುವಂಥದ್ದು ಫುಲ್ಲು. ಇಲ್ಲಿ ನಮಗೆ ಫುಲ್ಲು ಕವರ್ಡ್ ಆಗುವಂಥ ಒಂದು ಗ್ಲಾಸ್ ಹಾಕೊಡ್ತಾರೆ. ವಾಸ್ಕಲ್ ದೊಡ್ಡ ಸೈಜಲ್ಲಿ ನಮಗೆ 4x9 ಸೈಜಲ್ಲಿ ಬಿಲ್ಡ್ ಆಗಿರುವಂತಹ ವಾಸ್ಕಲ್ ಇದು. ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಡೋದೆ ಬ್ಯೂಟಿಫುಲ್ ಆಗಿರುವಂತಹ ಲಿವಿಂಗ್ ರೂಮು. ನಮಗಿನ್ನ ಪೈಂಟ್ಗಳೆಲ್ಲ ಆದರೆ ಇನ್ನೂ ಒಳ್ಳೆ ಸ್ಟ್ರಕ್ಚರಲ್ಲಿ ಕಾಣಿಸುತ್ತೆ. ಈಗ ನೋಡ್ಬೋದು ಈ ವಿಂಡೋಗಳಾಗ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ಏನಿದೆ ಅಲ್ಲ, ನಮಗೆ ವೆನಿರ್ ಪಾಲಿಶಿಂಗ್ ನ ಯೂಸ್ ಮಾಡಿರುವಂತದ್ದು. ವಿಂಡೋ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ನ ಯೂಸ್ ಮಾಡಿದ್ದಾರೆ. ಈ ಲಿವಿಂಗ್ ರೂಮ್ ನ ಅಬ್ಸರ್ವ್ ಮಾಡಬಹುದು ವೀಕ್ಷಕರೇ. ಈ ಪೋರ್ಷನ್ ಫುಲ್ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ವರ್ಕ್ ನ ನಮಗೆ ಮಾಡಿರುವಂತದ್ದು. ವಿಂಡೋ ಪ್ರೊವಿಷನ್ ನೋಡಬಹುದು, 4 ವಿಂಡೋಗಳನ್ನ ಕೊಟ್ಟಿದ್ದಾರೆ. ಕೋಲೆಂಟ್ ಗ್ಲಾಸ್ ನ ಹಾಕೊಟ್ಟಿದ್ದಾರೆ. ಔಟ್ರು ಇನ್ನರ್ ನ ನೋಡೋಕ್ಕಾಗಲ್ಲ ಅಂತ ಗ್ಲಾಸ್ ನ ಹಾಕೊಟ್ಟಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಮತ್ತೆ ಟೀಕ್ವುಡ್ ಶಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಮೈನ್ ಡೋರು. ಈ ಪೋರ್ಷನ್ ನೋಡಿ, ಟಿವಿ ಕ್ಯಾಬಿನೆಟ್ ಆರಾಮಾಗಿ 84 ಇಂಚಸ್ ಮತ್ತೆ ದೊಡ್ಡ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್ ನ ಮಾಡಿರೋದು. ಮೇಲ್ಗಡೆ ನಮಗೆ ಪ್ರೊಫೈಲ್ ಲೈಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳು. ಆ ಪೋರ್ಷನ್ ಒಂದು ನಮಗೆ ಗ್ಲಾಸ್ ಕೂಡ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೂಡ ನಮಗೆ ಮಾಡಿರುವಂತದ್ದು. ಇನ್ ಪಕ್ಕದಲ್ಲಿ ಇಲ್ಲಿ ಪೇಪರ್ ಹಾಕಿದಾರಲ್ಲ, ಇಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಗ್ಲಾಸ್ ಬರುತ್ತೆ. ಅದು SS ರಾಡ್ ನೋಡೋರಲ್ಲ, ಅಲ್ಲಿ ಒಂದು ನಮಗೆ ಗ್ಲಾಸ್ ಬರುತ್ತೆ. ಈ ಪೋರ್ಷನ್ ಇದು POP ವರ್ಕ್ ನೋಡಬಹುದು. WPC ನ ಮೇಲ್ಗಡೆ POP ಜೊತೆಗೆ ಮಿಕ್ಸ್ ಮಾಡಿದ್ದಾರೆ. ಜೊತೆಗೆ ಪ್ರೊಫೈಲ್ ಲೈಟ್ ಜೊತೆಗೆ LED ಲೈಟ್ ಕೂಡ ನಮಗೆ ಹಾಕಿರುವಂತದ್ದು. ಈ ಸೀಲಿಂಗ್ ಅಲ್ಲಿ ರಿಚ್ ಆಗಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಕ್ಲೀನಿಂಗ್ ಆದ್ರೆ ಮನೆ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಅಷ್ಟು ಸ್ಟ್ರಕ್ಚರ್ ಅಲ್ಲಿ ನಮಗೆ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಈ ಮೆಟ್ಲು ಕೆಳಗಡೆ ನೋಡಬಹುದು ಇಂಟೀರಿಯರ್ ವರ್ಕ್ ಆಗಿರುವಂತದ್ದು. ಇದು ಕೂಡ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಇದು. ಕೆಳಗಡೆ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಯೂಸ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಮಾಡಿರುತ್ತೆ. ಈ ಸ್ಟೇರ್ ಕೇಸ್ ಕೆಳಗಡೆ ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ. ಈ ಪೂಜಾ ಮನೆಗೆ ನಮಗೆ ಸ್ಟೆಪ್ಸ್ ಕೂಡ ಕೊಟ್ಟಿರುವಂತದ್ದು. ಇದು ವುಡ್ ಸ್ಟೆಪ್ಸ್ ಬರುತ್ತೆ, ಅದ್ರ ಮೇಲ್ಗಡೆ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೊಳ್ಬಹುದು, ಅಷ್ಟು ಜಾಗ ಈ ಪೂಜಾ ಮನೇಲಿದೆ. 2x4 ವೆಟ್ರೋಫಿಟಲ್ಸ್ ಜೊತೆಗೆ ಗೋಲ್ಡನ್ ಮೆಟಲ್ ಇರುವಂತಹ ಬಾರ್ಡರ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP. ಈ ಸೀಲಿಂಗ್ ವರ್ಕ್ ಬಂದ್ಬಿಟ್ಟು ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ ವಿತ್ ಪಾಲಿಶ್. ವೆನಿರ್ ಯೂಸ್ ಮಾಡಿರುವಂತದ್ದು. ಗ್ಲಾಸಿ ಡೋರ್ ಬರುತ್ತೆ ವಿತ್ ಟೀಕ್ವುಡ್ ಫ್ರೇಮ್ಸ್ ಜೊತೆಗೆ ಇರುವಂತಹ ಮೈನ್ ಡೋರ್. ಇದು ಪೂಜಾದು, ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಬೈಫರ್ಕೇಶನ್ ಮಾಡಿರುವಂತದ್ದು ಹಾಲು ಮತ್ತೆ ಕಿಚನ್. ಈ ಕಿಚನ್ ಅಲ್ಲಿ ನೋಡಬಹುದು ಜಸ್ಟ್ ಒಂದು ಇಂಟೀರಿಯರ್ ವರ್ಕ್ ಮತ್ತೆ ಜೊತೆಗೆ ಬಾಕ್ಸ್ ಗಳು ವಿತ್ LED ಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಶೋಕೇಶ್ ಐಟಮ್ಸ್ ತರ ಒಳ್ಳೆ ಡೆಕೋರೇಟ್ ತರ ನಾವು ಈ ಪೋರ್ಷನ್ ನಾವು ಮಾಡ್ಕೋಬಹುದು. ವೀಕ್ಷಕರೇ, ಈಗ ಕಿಚನ್ ಅಲ್ಲಿ ಇದ್ದೀನಿ, ಮಾಡ್ಯುಲರ್ ಕಿಚನ್ ಅಲ್ಲಿ ಈಗ ನಾನಿದ್ದೀನಿ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಓಡಾಡುವಷ್ಟು ಜಾಗ ಈ ಕಿಚನ್ ಅಲ್ಲಿ ಇದೆ. ಸಿಂಕು, ಗ್ರಾನೈಟ್ ಸ್ಲ್ಯಾಬ್, ವಾಲ್ಗಳಿಗೆ ವೆಟ್ರೋಫೈಟ್ ಟೈಲ್ಸ್. ಈ ಪೋರ್ಷನ್ ನೋಡಿ, ಈ ಪೋರ್ಷನ್ ಫುಲ್ಲು ವೆಟ್ರೋಫೈಟ್ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಹಾಕಿದ್ದಾರೆ. ಅಲ್ಲಿ ನಮಗೆ ಫ್ರಿಜ್ಗೆ ಪ್ರಾವಿಷನ್ ಕೊಡ್ತಾರೆ. ಇಲ್ಲಿ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ, ಚಿಕ್ಕ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಇಲ್ಲಿ ಹೈಡ್ರೋಲಿಕ್. ಅದಕ್ಕೆ ಡೋರ್ ಬಂದ್ಬಿಟ್ಟು ನಮಗೆ ಗ್ಲಾಸಿ ಡೋರ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಚಿಮ್ಮಿ ಪಾಯಿಂಟ್ ಬರುತ್ತೆ, ಇಲ್ಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲೂ ಅಷ್ಟೇ ಒಂದು ಗ್ಲಾಸಿ ಡೋರ್ ನ ಕೊಟ್ಟಿರುವಂತದ್ದು. ಅಂದ್ರೆ ಒಳಗಡೆ ಐಟಮ್ಸ್ ಗಳು ನಮಗೆ ಆಚೆ ಕಡೆ ನೋಡೋ ತರ ಒಂದು ಕೂಲೆಂಟ್ ಗ್ಲಾಸ್ ಅಲ್ಲಿ ನಮಗೆ ಡೋರ್ ನ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಆಕ್ವಾ ಗಾರ್ಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಫುಲ್ಲು ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ನೋಡಿ ಕಟ್ಲಾ ಇದು SS 2 ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕಟ್ಲಾ ಬರುತ್ತೆ, ಈ ಕಡೆ SS ಬರುತ್ತೆ. 2 ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಕಿಚನ್ ಬಂದಿರುವಂತದ್ದು. ಇಲ್ಲಿ ಕೂಡ ನಮಗೆ ಸಿಂಕ್ಗೆ ಪ್ರಾವಿಷನ್ ಜೊತೆಗೆ 2 ಟ್ಯಾಪ್ ಗಳ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಈ ಪೋರ್ಷನ್ ನೋಡಬಹುದು ಪ್ರೊಫೈಲ್ ಲೈಟ್ ಕೂಡ ನಮಗೆ ಇನ್ಸ್ಟಾಲ್ ಆಗಿರುವಂತದ್ದು. ಇಲ್ಲಿ ನೋಡಬಹುದು LED ಲೈಟ್. ಹಾಗೆ ಈ ಪೂಜಾ ಮನೆಯಲ್ಲಿ ನಾನು ಸ್ಟೆಪ್ ತೋರಿಸಿದ್ನಲ್ಲ, ಇಲ್ಲೂ ಕೂಡ ನಮಗೆ ಪ್ರೊಫೈಲ್ ಲೈಟ್ ಇದೆ. ಹಾಗೆ ಇಲ್ಲಿ ಒಂದು ಫ್ರೇಮ್ ಮಾಡ್ತಾ ಇದ್ದಾರೆ ನೋಡಿ. ಈ ಫ್ರೇಮ್ ವರ್ಕ್ ಬಂದ್ಬಿಟ್ಟು ನಮಗೆ ಇಲ್ಲಿ 2 ಟ್ಯೂಬ್ ಲೈಟ್ ಇದೆಯಲ್ಲ, ಇಲ್ಲಿಗೆ ನಮಗೆ ಫಿಟ್ ಆಗುತ್ತೆ. ಅಂದ್ರೆ ದೇವ್ರ ಮನೆ ಎಂಟ್ರೆನ್ಸ್ ಮೇಲ್ಗಡೆ ಏನ್ ಸೀಲಿಂಗ್ ಇದೆ ಅಲ್ಲಿ ನಮಗೆ ಕಂಪ್ಲೀಟ್ ಆಗುವಂತದ್ದು ಆ ವರ್ಕ್. ಅದು ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ರೇಮ್ ವರ್ಕ್. ಅದು ಅಲ್ಲಿ ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗುವಂತದ್ದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಬಂದು ನಮಗೆ ಯುಟಿಲಿಟಿ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆ ಮೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ನಮಗೆ MS ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ ನೋಡಿ. ಈಗ ಪ್ರೆಸೆಂಟ್ ನಮಗೆ ಮಳೆ ಬರ್ತಾ ಇದೆ, ಬಟ್ ಇಲ್ಲಿ ನಮಗೆ ಫ್ಲೋರಿಂಗ್ ಅಲ್ಲಿ ಯಾವುದೇ ರೀತಿ ಹನಿ ಬೀಳ್ತಾ ಇಲ್ಲ. ಯಾಕಂದ್ರೆ ಮೇಲ್ಗಡೆ ನಮಗೆ ಶೀಟ್ ಹಾಕಿದ್ದಾರೆ, ಆ ಶೀಟ್ ಅಲ್ಲಿ ನಮಗೆ ಕವರ್ ಆಗ್ತಾ ಇರೋವಂಥದ್ದು.
ವುಡ್ ವೈಸ್ ಅಲ್ಲೆಲ್ಲ ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ವುಡ್ಗಳು ವಿಂಡೋ ಪ್ರೊವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವೀಕ್ಷಕರೇ ಇಲ್ಲಿ ಒಂದು ಫ್ರಿಜ್ಜರ್ ಇಟ್ಕೊಬಹುದು, ಇಲ್ಲಾಂದ್ರೆ ಡೈನಿಂಗ್ ಟೇಬಲ್ ಕೂಡ ನಾವು ಇಲ್ಲಿ ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಇದೆ. ಕಿಚನ್ ಮತ್ತೆ ಡೈನಿಂಗು. ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಜೊತೆಗೆ 2x4 ವೆಟ್ರೋಫಿಟ್ ಟೈಲ್ಸ್, ವಿಂಡೋ ಪ್ರೊವಿಷನ್ ಕೂಡ ಮಾಡಿದ್ದಾರೆ. ಬಟ್ ಏನಂದ್ರೆ ಈ ಬಾತ್ರೂಮ್ ಅಲ್ಲಿ ಕೂಡ ನಮಗೆ ಟಾಪ್ ವರ್ಗೂ ಕೂಡ ನಮಗೆ 2x4 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್ ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಇದು ಇನ್ನ ಬೌಲ್ ನಮಗೆ ಸೆಟ್ ಆಗ್ಬೇಕು. ಈ ಬೌಲ್ ನಮಗೆ ಇಲ್ಲಿ ಫಿಟ್ ಆಗುತ್ತೆ ವಾಲ್ಗಳಿಗೆ ವೆಟ್ರೋಫಿಟ್ ಟೈಲ್ಸ್. ಅಂದ್ರೆ ಈ ಬೌಲ್ ಇಂದ ನಮಗೆ ಯಾವುದೇ ರೀತಿ ವಾಲ್ಗೆ ಡ್ಯಾಮೇಜ್ ಆಗದಿರ ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಕೂಡ ನೀವೇನಾದ್ರೂ ಐಟಮ್ಸ್ ಗಳನ್ನ ಕೂಡ ನಾವು ಇಟ್ಕೋಬಹುದು, ಡೆಕೋರೇಷನ್ ಕೂಡ ನಾವು ಮಾಡ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಇಲ್ಲೂ ಕೂಡ ಮೇಲ್ಗಡೆ ನಮಗೆ ಬಾಕ್ಸ್ ವ್ಯವಸ್ಥೆನ ಮಾಡಿದ್ದಾರೆ. ಐಟಮ್ಸ್ ಗಳನ್ನ ಸ್ಟೋರೇಜ್ಗೋಸ್ಕರ POP ವರ್ಕ್ ನೋಡಿ ಚೆನ್ನಾಗಿ ಒಳ್ಳೆ ಡಿಸೈನ್ ಅಲ್ಲಿ ಸಿಂಪಲ್ ಆಗಿ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಅಲ್ಟಿಮೇಟ್ ಆಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ನೋಡಬಹುದು ಸ್ಟೇರ್ ಕೇಸ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. SS ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಷ್ಟು ಲೈಟ್ ನಮಗೆ ನ್ಯಾಚುರಲ್ ಲೈಟ್ ಬರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಸ್ಟಡಿ ಯೂನಿಟ್, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಮತ್ತೆ ಬುಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಈ ಮನೆಗೆ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸ್ಪೇಸ್ ಏನಿದೆ, ಈ ಸ್ಪೇಸ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಬ್ಯೂಟಿಫುಲ್ POP ವರ್ಕ್ ಕೂಡ ನಮಗೆ ವಿತ್ ವಾರ್ಮ್ ಲೈಟ್ ಜೊತೆಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೈಡ್ ಅಲ್ಲಿ LED ಲೈಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಸ್ಟೋರೇಜ್, ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಏರಿಯಾ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ವಿಂಡೋ ಪ್ರಾವಿಷನ್ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಮತ್ತೆ 4 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ವಿತ್ ಕೇಬಲ್ ವರ್ಕ್, ಇಂಟರ್ನೆಟ್ ಕೇಬಲ್ ಜೊತೆಗೆ ಟೆಲಿವಿಷನ್ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ದೊಡ್ಡದಾಗಿರುವಂತಹ ಅಟ್ಯಾಚ್ ಬಾತ್ರೂಮ್, ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಬಾತ್ರೂಮ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ವಾಲ್ ಮೌಂಟೆಡ್ ಕಮೋಡ್ ನಮಗೆ ಬರುವಂತದ್ದು. ವುಡ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಇದು ಎದುರುಗಡೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ನ ಪ್ರಾವಿಷನ್ ನ ಮಾಡಿದ್ದಾರೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ಜೊತೆಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಾರ್ಡ್ರೋಬ್ 2 ಸ್ಲೈಡಿಂಗ್ ಡೋರ್ ಮಾಡ್ಬಿಟ್ರು. ಇದು ವಾಕಿಂಗ್ ಬಾತ್ರೂಮ್ ಬರುತ್ತೆ ನಮಗೆ, ಕಾಮನ್ ಅಟ್ಯಾಚ್ ಬಾತ್ರೂಮ್. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಜೊತೆಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಮಾಡಿರುವಂತದ್ದು. ಮೇಲ್ಗಡೆ ಸ್ಪೇಷಿಯಸ್ ಆಗಿ ಫ್ಲೋರಿಂಗ್ ಬಂದಿರುವಂತದ್ದು. ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಬಂದಿರುವಂತದ್ದು. ಒಂದು ಬಾಲ್ಕನಿ ಪ್ರಾವಿಷನ್ ಮಾಡಿದರೆ. ಈ ಬಾಲ್ಕನಿ ಪ್ರಾವಿಷನ್ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಬಾಲ್ಕನಿ ವಿತ್ ಟಫಾನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೂಪರ್ ಆಗಿದೆ. ಮೆಟ್ರೋ ಕೂಡ ಕಾಣಿಸುತ್ತೆ ನಮಗೆ ಟೆರೆಸ್ ಹೋದ್ರೆ. ಈಗ ಅಟ್ಯಾಚ್ ಬಾತ್ರೂಮ್ ನ ನೋಡೋಣ. ನೋಡಿ, ಇದು ಡ್ರೆಸ್ಸಿಂಗ್ ಏರಿಯಾ ವಿತ್ ಓಪನ್ ಮಾಡಿದ್ರೆ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಪಕ್ಕದಲ್ಲಿ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮತ್ತೆ ಕೆಳಗಡೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಬಾತ್ರೂಮ್ ಬರುತ್ತೆ, ಅಟ್ಯಾಚ್ ಬಾತ್ರೂಮ್ ಈ ರೂಮ್ಗೆ. ಸೇಮ್ ಇಲ್ಲೂ ಅಷ್ಟೇ ವೀಕ್ಷಕರೇ, ಟಾಪ್ ಟು ಬಾಟಮ್ ವರ್ಗು ವೆಟ್ರೋಫಿಟ್ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಆಂಟಿ ಸ್ಕೈ ವೆಟ್ರೋಫಿಟ್ ಟೈಲ್ಸ್ ಫ್ಲೋರಿಂಗ್ಗೆ. ಇಲ್ಲೊಂದು ಸಿಂಕ್ಗೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಡ್ರೈ ವಾಟರ್ ಕೂಡ ನಮಗೆ ಜಾಗ್ವಾರ್ ಐಟಮ್ಸ್ ನ ಯೂಸ್ ಮಾಡಿರುವಂತದ್ದು. ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ಸ್ ನ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ವರ್ಕ್ನ ಮಾಡ್ಕೊಡ್ತಾರೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ ಹೋಗೋಣ. 3ನೇ ಫ್ಲೋರ್ ಅಲ್ಲಿ ಸೇಮ್ ಇದೇ ತರ ಮಾಸ್ಟರ್ ಬೆಡ್ರೂಮ್ ಇರುವಂತದ್ದು. ಸೇಮ್ ಸ್ಟೇರ್ ಕೇಸ್ ಎಲ್ಲ ನಮಗೆ 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಗ ಎಕ್ಸಾಕ್ಟ್ ನೋಡಿ 3ನೇ ಫ್ಲೋರ್ ಅಲ್ಲಿ ಇದ್ದೀವಿ. ಕೆಳಗಡೆ ಎಲಿವೇಶನ್ ತೋರಿಸ್ಬೇಕಾದ್ರೆ ಈ ಮನೆಗೊಂದು ವಿಶೇಷತೆ ಇದೆ ಅಂತ ಹೇಳೋದಲ್ಲ, ಅದ್ರ ವಿಶೇಷತೆ ಏನಂದ್ರೆ ಈ ಪೋರ್ಷನ್ ಹೇಳ್ತೀನಿ. ಈ ರೂಮ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋ ತರ ಇಲ್ಲ. ಕೆಳಗಡೆ ಏನ್ ಬೆಡ್ರೂಮ್ ಇದೆ ಸೇಮ್ ಮೆಜರ್ಮೆಂಟ್ ಬರುತ್ತೆ, ಇಂಟೀರಿಯರ್ ವರ್ಕು ಸೇಮ್ ಬರುತ್ತೆ. ಬಟ್ ಏನಂದ್ರೆ ಡಿಸೈನ್ ಚೇಂಜ್ ಮಾಡಿರುವಂತದ್ದು ವಿತ್ POP ವರ್ಕು ವಿತ್ TV ಕ್ಯಾಬಿನೆಟ್ ವಿತ್ ಅಟ್ಯಾಚ್ ಬಾತ್ರೂಮ್. ಸೇಮ್ ಆಸ್ ಇಟ್ ಇಸ್ ಕೆಳಗಡೆ ಏನಿದೆ ಮಾಸ್ಟರ್ ಬೆಡ್ರೂಮ್ ಸೇಮ್ ಕಾಪಿ ಪೇಸ್ಟ್. ಇದು ಬಂದು ನಮಗೆ 3 ಮಾಸ್ಟರ್ ಬೆಡ್ರೂಮ್ ಬರುವಂತದ್ದು. ಈಗ ಸಿಟ್ಟಿಂಗ್ ಏರಿಯಾ ನೋಡ್ಬೋದು. ಈ ಸಿಟ್ಟಿಂಗ್ ಏರಿಯಾದಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಇಂದ ಹಿಡಿದು ಈ ಪೋರ್ಷನ್ ವರೆಗೂ ನಮಗೆ WPC ವರ್ಕು. ಡೋರ್ ಹಾಕ್ಬಿಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್, 3 ಡೋರ್ಗಳಿರುವಂಥದ್ದು. ನೋಡಿ,
ಇಲ್ಲಿ ಮಸ್ಕಿಟೋಸ್ ಇದೆ, ಅದು ಕೂಡ ನಾವು ಯೂಸ್ ಮಾಡ್ಕೊಬೋದು. ಇನ್ ಕೇಸ್ ಏನಾದರೂ ಈ ಪೋರ್ಷನ್ ಫುಲ್ಲು ನಾವು ಕಟನ್ಗಳನ್ನ ಹಾಕೊಂಡ್ಬಿಟ್ರೆ ಇಲ್ಲೊಂದು ನಾವು ಕಾಟ್ ಕೂಡ ಹಾಕೊಂಡಿರ್ಬೋದು. ಒಂದು ರೂಮ್ ಥರ ಕೂಡ ನಾವು ಸ್ಟ್ರಕ್ಚರ್ನ ನಾವು ಬಿಲ್ಡ್ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿ ಈ ವರ್ಕ್ನ ಮಾಡಿರೋವಂಥದ್ದು. POP ವರ್ಕು ಕೂಡ ನಮಗೆ ತುಂಬ ಚೆನ್ನಾಗಿದೆ. ಲೈಟ್ ಹಾಕೋದ್ರೆ ನಮಗೆ ಸಕ್ಕತ್ತಾಗಿ ನಮಗೆ ಕಾಣಿಸೋವಂತಹ POP ವರ್ಕ್ನ ಮಾಡಿರೋವಂಥದ್ದು. ಈ ಪೋರ್ಷನ್ ಫುಲ್ಲು ನಮಗೆ ಒಂದು ಒಳ್ಳೆ ಸಿಟ್ಟಿಂಗ್ ಏರಿಯಾ ಅಂತಲೇ ಅನ್ಕೋಬೋದು. ಇದು ಬಂದ್ಬಿಟ್ಟು ಒಂದು ಸ್ಟ್ಯಾಂಡಿಂಗ್ ಬಾಲ್ಕನಿಗೆ ಜಾಗ ಕೊಟ್ಟಿದ್ರಲ್ಲ, ಆ ಸ್ಟ್ಯಾಂಡಿಂಗ್ ಬಾಲ್ಕನಿ ಇರೋವಂಥದ್ದು ಈ ಪೋರ್ಷನ್ನು. ಇಲ್ಲೂ ಮನೆಗಳಾಗಿದೆ, ಒಳ್ಳೆ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ. ಇದು ಬಂದ್ಬಿಟ್ಟು ನಮಗೆ ವಾಷಿಂಗ್ ಮಿಷಿನ್ನ ಇಟ್ಕೊಳ್ಳೋದಕ್ಕೆ ಮತ್ತು ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿಗೆ ಮುಗೀತು. ಇದು ಬೇರೆ ಮನೆಗಳನ್ನ ನೋಡಿದ್ರೆ ಇಲ್ಲಿಗೆ ಲಾಸ್ಟು. ಈ ಪೋರ್ಷನಲ್ಲಿ ಒಂದು ಲ್ಯಾಡರ್ ಕೊಟ್ಟಿರ್ತಾರೆ. ಈ ಲ್ಯಾಡರಲ್ಲಿ ಹತ್ಕೊಂಡು ಹೋಗ್ಬೇಕು ಟೆರೆಸ್ಗೆ ಹೋಗೋದಕ್ಕೆ. ಇಲ್ಲಿ ಹಾಗಲ್ಲ, ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸಲ್ಲಿ ಹತ್ಕೊಂಡ್ರೆ ಟೆರೆಸ್ಗೆ ಹೋಗ್ತೀವಿ. ಮೇಲ್ಗಡೆ ಸ್ಕೈಲಿಶ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ ನೋಡಿ. ಇದು ಹೆವಿ ಗೇಜಲ್ಲಿರುವಂತಹ MS ಗೇಟು. ಎಕ್ಸಾಕ್ಟು ಬಿಲ್ಡಿಂಗ್ ಟಾಪ್ವರೆಗೂ ಬಂದಿದ್ದೀನಿ. ಹತ್ತತ್ರ ಇದು ನಮಗೆ 3 ಚದರ ಬರುತ್ತೆ. ಇದೇನು ಪೋರ್ಷನ್ನು, ಈ ಸ್ಟೇರ್ ಕೇಸು ಮತ್ತು ಇದು ಸ್ಟೇರ್ ಕೇಸ್ ರೂಮು ಹೈಟ್ ಎಲ್ಲ ಮಾಡಬೇಕು. 3 ಚದರ ಬರುತ್ತೆ ಒಂದೊಂದು ಮನೆಯಲ್ಲಿ. ಅಂದರೆ ತುಂಬ ಆಲ್ಮೋಸ್ಟ್ ಇದನ್ನು ಅವಾಯ್ಡ್ ಮಾಡ್ತಾರೆ. ಚಿಕ್ಕದೋಗ ಒಂದು ಲ್ಯಾಡರ್ ಕೊಟ್ಬಿಟ್ಟಿರ್ತಾರೆ. ಈ ಪೋರ್ಷನ್ ಒಂದು ಲ್ಯಾಡರ್ ಬರುತ್ತೆ. ಲ್ಯಾಡರ್ ಇಟ್ಟಿದ ತಕ್ಷಣ ಇಲ್ಲಿಗೆ ನಾವು ಬರ್ತೀವಿ. ಇಲ್ಲಿ ಹಾಗಲ್ಲ. ಎಕ್ಸಾಕ್ಟ್ ಇವಾಗ ಬಿಲ್ಡಿಂಗ್ ಟಾಪಲ್ಲಿ ಇದ್ದೀವಿ. ಫ್ಲೋರಿಂಗ್ ನೋಡ್ಬೋದು, ವೆಟ್ರೋಫಿಟೈಲ್ಸ್ನ ಯೂಸ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. 1x1 ವೆಟ್ರೋಫಿಟೈಲ್ಸ್ ಟೆರೆಸ್ಗೆ ಯೂಸ್ ಮಾಡಿರೋದು ಚೆನ್ನಾಗಿದೆ. ಇಲ್ಲಿ ದೊಡ್ಡದಾಗಿದೆ. ಇಲ್ಲೂ ಕೂಡ ಅಷ್ಟೇ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫಿಟೈಲ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಬಟ್ಟೆ ಒಗ್ದು ಹಾರಾಕೊಳ್ಬೋದು. ಇಲ್ಲಿ ಆರಾಮಾಗಿ ಹಾಕೋಬಹುದು. ಕೆಳಗಡೆ ಆ ಸಿಟ್ಟಿಂಗ್ ಏರಿಯಾನ ಆರಾಮಾಗಿ ಯೂಸ್ ಮಾಡ್ಕೊಬಹುದು ಪಾರ್ಟಿ ಹಾಲ್ ಥರ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಕೂಡ ಹಾಕೋಬಹುದು. ಇಲ್ಲಿ ಮೇಲ್ಗಡೆ ಮಂಗಳೂರು ಟೈಲ್ಸ್ ಫುಲ್ಲು ಹಾಕೊಂಡ್ಬಿಟ್ರೆ ಇಲ್ಲೂ ಒಂದು ಫ್ಲೋರ್ ಲೆಕ್ಕ ಬಂದ್ಬಿಡುತ್ತೆ. ಆರಾಮಾಗಿ ಒಂದು ಗಾರ್ಡನ್ ಏರಿಯಾ ತರ ಮಾಡ್ಕೊಂಡು ಲೈಫ್ನ ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಲೊಕೇಶನ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಇದು ಬಂದು ನಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಆಮೇಲೆ ಇಲ್ಲಿ ಮಂತ್ರಿ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಈ ಮನೆಯಿಂದ ಎಕ್ಸಾಕ್ಟ್ 2 ಮೆಟ್ರೋ ಸ್ಟೇಷನ್ಗಳು ಕಾಣಿಸುತ್ತೆ, ವಾಜರಳ್ಳಿ ಮತ್ತೆ ದೊಡ್ಡ ಕಲ್ಸಂದ್ರ. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ BSK 6 charge ಅಲ್ಲಿ ಬರುವಂತಹ BDA ಪ್ರಾಪರ್ಟಿ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಇರುವಂತಹ ಪ್ರಾಪರ್ಟಿ. ಸುತ್ತಲೂ ನೋಡಿ ಒಳ್ಳೆ ಮನೆಗಳಾಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಜೊತೆಗೆ ಎನಿ ಪ್ರಾಪರ್ಟಿಗೆ ಲೋನ್ ಎಂಕ್ವೈರಿಗಳಿದ್ರೆ, ಎನಿ ಪ್ರಾಪರ್ಟಿ ಪೇಪರ್ಗಳು ಮಾಡ್ಕೊಡೋದಿದ್ರೆ, ಜೊತೆಗೆ ಪ್ರಾಪರ್ಟಿ ವಿಸಿಟಿಂಗ್ ಮಾಡೋಗಿದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.